ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಆರ್ಎಸ್ ಗಾರ್ಡೇನಿಯಾ ಕ್ಲಬ್ ಹೌಸ್ ಆವರಣದಲ್ಲಿ ಹೆಬ್ಗೋಡಿ ನಗರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಪೌರ ಕಾರ್ಮಿಕರ ದಿನಾಚರಣೆಗೆ ಆನೇಕಲ್ ಕ್ಷೇತ್ರದ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಪೌರ ಕಾರ್ಮಿಕರ ಸೇವೆಯನ್ನು ಸ್ಮರಿಸಿದರು. ಇನ್ನು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ಮತ್ತು ನಗರಸಭೆ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಹಾಗೂ ಪೌರ ಕಾರ್ಮಿಕರಿಗೆ ಗಿಫ್ಟ್ ವಿತರಣೆ ಮಾಡಲಾಯಿತು. ಹಾಗೆಯೇ ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನು ಗಣ್ಯರು ಹಾಗೂ ಜನಪ್ರತಿನಿಧಿಗಳು ವಿತರಣೆ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಹೆಬ್ಗೋಡಿ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಹರೀಶ್, ಉಪಾಧ್ಯಕ್ಷೆ ಶ್ರೀಮತಿ ಸುಜಾತಾ ಕೆಪಿ ರಾಜಣ್ಣ, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಜಯರಾಮ್ ಮತ್ತು ನಗರಸಭೆ ಸದಸ್ಯರು, ನಾಮಿನಿ ಸದಸ್ಯರು ಹಾಗೂ ಪೌರಾಯುಕ್ತರಾದ ರಾಜೇಂದ್ರರವರು ಮತ್ತು ನಗರಸಭೆಯ ಅಧಿಕಾರಿಗಳು, ಪೌರ ಕಾರ್ಮಿಕರು, ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಮಳೆ ಗಾಳಿ ಬಿಸಿಲು ಅಂತೀರಾ, ಕಸನೆಲ್ಲ ಸ್ವಚ್ಛತೆ ಮಾಡ್ತೀರಾ, ನಮ್ಮ ಸುತ್ತಮುತ್ತ ಪರಿಸರನ ಸ್ವಚ್ಛವಾಗಿರ್ತೀರಾ. ಅದೇ ರೀತಿ ನಿಮ್ಮಗಳ ಆರೋಗ್ಯ ಬಗ್ಗೆ ಗಮನ ಹರಿಸಿ ಮಾಸ್ಕ್ ಹಾಕೊಳ್ಳಿ, ಗ್ಲೌಸ್ ಹಾಕೊಳ್ಳಿ, ಶೂ ಹಾಕೊಳ್ಳಿ. ನಿಮ್ಮ ಆರೋಗ್ಯದ ಬಗ್ಗೆ ನೀವು ಆರೋಗ್ಯವಾಗಿದ್ದರೆ ನಮ್ಮ ಸುತ್ತಮುತ್ತಲಿನ ಪರಿಸರವು ಚೆನ್ನಾಗಿರುತ್ತೆ, ನಾವು ಸಹ ಆರೋಗ್ಯವಾಗಿರ್ತೀವಿ. ನಮ್ಮ ಮನೆ ಒಂದಿನ ನಾವು ಕಸ ಇಟ್ಕೊಳ್ಳೋಕೆ ಇಷ್ಟವಿರಲ್ಲ, ಅಂತ ಕಸನ ನೀವು ದಿನನಿತ್ಯ ತೆಗೆದು ಸ್ವಚ್ಛ ಮಾಡಿ ಕ್ಲೀನ್ ಮಾಡ್ತೀರಾ. ನಿಮಗೆ ಕೋಟಿ ಕೋಟಿ ನಮನಗಳು. ಅಂದರೆ ಮೊದಲು ಸರ್ಕಾರ ಕೆಲವು ಕಾರ್ಯಕ್ರಮ ಮಾತ್ರ ದಿನಾಚರಣೆ ಮಾಡ್ತಾ ಇದ್ದು, ಸ್ವತಂತ್ರ ದಿನಾಚರಣೆಯಲ್ಲಿ, ಗಣ ದಿವಸ ಆಗಲಿ, ಕಾರ್ಮಿಕ ದಿನಾಚರಣೆ ಈ ರೀತಿ ಮಾಡ್ಕೊಂಡು ಬರ್ತಾ ಇದ್ದು. ಇವಾಗ ಈ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಅಂದರೆ ಈ ಪೌರ ಕಾರ್ಮಿಕ ದಿನಾಚರಣೆ. ಯಾಕಂದರೆ ಇದು ಬಹಳ ಪ್ರಾಮುಖ್ಯ ಇದೆ. ಹೇಗೆ ನಮ್ಮ ದೇಶವನ್ನು ಸೈನಿಕರಿಗೆ ಕಾಯ್ತಾ ಇದ್ದಾರೋ ರಾತ್ರಿ ಹಗಲು ಚಳಿ ಗಾಳಿ ಎನ್ನದೆ, ಅದೇ ರೀತಿ ಈ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಒತ್ತೆ ಇಟ್ಟು ಇದರ ಆರೋಗ್ಯವನ್ನು ಕಾಪಾಡ್ತಾ ಇದ್ದಾರೆ, ಸಾರ್ವಜನಿಕರ ಆರೋಗ್ಯವನ್ನು. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ, ಒಂದು ಕಸ ಎತ್ತಾ ಇರ್ತಾರೆ, ಆ ಕಸದಲ್ಲಿ ಸತ್ತಿರ ನಾಯಿ ಇರುತ್ತೋ ಕೊಳೆದು ಒಂದು ವಸ್ತುಗಳಿರುತ್ತೋ, ಅವರು ಏನು ತಮ್ಮ ಆರೋಗ್ಯ ಬಗ್ಗೆ ಗಮನ ಕೊಡೋದೆ ನಮ್ಮ ಸಾರ್ವಜನಿಕರ ಒಂದು ಆರೋಗ್ಯ ಕಾಪಾಡ್ತಾ ಇದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು ಹೇಳ್ತೀನಿ. ಪೌರ ಕಾರ್ಮಿಕರ ದಿನಾಚರಣೆ ಮಾಡಬೇಕಾಗಿತ್ತು, ಲೇಟ್ ಆಗಿತ್ತು. 4-5 ಡೇಟ್ಗಳು ಪೋಸ್ಟ್ಪೆಂಡ್ ಆಗಿದೆ. ಆ ಕಾಲಾವಕಾಶದಿಂದ ನಿಮ್ಗೆ ಧನ್ಯವಾದಗಳನ್ನು ಕೇಳ್ತೀವಿ. ಈ ಪೌರ ಕಾರ್ಮಿಕರ ದಿನಾಚರಣೆಗೆ ನಮ್ಮ ಆನೇಕಲ್ ಶಾಸಕರಾದ ಬಿ ಶಿವಣ್ಣ ಅವರು ಬಂದಿದ್ದಾರೆ. ಅವರು ನನ್ನ ಕಡೆಯಿಂದ ಧನ್ಯವಾದಗಳು. ಪೌರ ಕಾರ್ಮಿಕರು ಅಂದರೆ ದೇಶ ಕಾಯುವ ಥರ ಇದ್ದಾರೆ. ಅವರು ತುಂಬ ಕಷ್ಟ. ಬೆಳಗ್ಗೆ 6 ಗಂಟೆಗೆ ಎದ್ದು ಬಂದು ತುಂಬ ಸ್ವಚ್ಛತೆಯನ್ನು ಕಾಪಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಮ್ಗೆ ಏನು ಬೇಕಾದರೂ ಮಾಡೋಕ್ಕೂ ಸಿದ್ಧವಾಗಿದ್ದೀರ. ಅವರು ನಮಗೆ ಅಲ್ಲಿ ದೇಶ ಯಾವ ಥರ ಸೈನಿಕರು ಕಾಯ್ತಾರೋ ಅದೇ ಥರ ನಮಗೆ ವಾರ್ಡಿನಲ್ಲಿ ಅಷ್ಟೇ ಚೆನ್ನಾಗಿ ಸ್ವಚ್ಛತೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಇಷ್ಟಪಡ್ತೀನಿ. ಲೈವ್ ಬರೆದಿದ್ದಾರೆ, ಸ್ವಚ್ಛತಾ ಸೇನಾನಿ ಅಂತ. ನಿಜವಾಗ್ಲೂ ಆ ಪದ ಹೋದ್ರೇ ಮನಸ್ಸಿಗೆ ಒಂಥರ ಖುಷಿ ಸಿಗುತ್ತೆ. ಪೌರ ಕಾರ್ಮಿಕರು ಸ್ವಚ್ಛತಾ ಸೇನಾನಿಗಳು. ಇವತ್ತು ಆ ಪೌರ ಕಾರ್ಮಿಕರು ಇಲ್ಲಾಂದರೆ ನಮ್ಮ ಹೆಬ್ಬಗೋಡಿ ನಗರವನ್ನಾಗಲಿ ನಮ್ಮ ದೇಶವನ್ನಾಗಲಿ ಸ್ವಚ್ಛವಾಗಿ ಇಡೋಕ್ಕೆ ಆಗಲ್ಲ. ಹಾಗಾಗಿ ನನ್ನ ವೈಯಕ್ತಿಕ ನಮನಗಳನ್ನು ತಿಳಿಸೋಕ್ಕೆ ಎಲ್ಲ ಪೌರ ಕಾರ್ಮಿಕರು ಇಚ್ಛಿಸುತ್ತೇನೆ. ಇಂದು ಹೆಬ್ಬಗೋಡಿ ಮಾದರಿ ನಗರಸಭೆಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ಬೇರೆ ಕಡೆಲ್ಲ ನೋಡ್ತೀವಿ, ಸ್ವಚ್ಛತೆ ಬಗ್ಗೆ ಹೆಬ್ಬಗೋಡಿ ಇದ್ದಷ್ಟು ಸ್ವಚ್ಛವಾಗಿ ಈಗ ಬೇರೆ ಎಲ್ಲೋ ನಾನು ನೋಡಲಿಲ್ಲ. ಹಾಗಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಎಲ್ಲ ಪೌರ ಕಾರ್ಮಿಕರು ಈ ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ನಿಮಗೂ ಒಂದು ಒಳ್ಳೆಯ ಹೆಸರು. ನಮ್ಮ ಆಡಳಿತಾಧಿಕಾರಿಗಳು, ನಮ್ಮ ನಗರಸಭಾ
ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಕೂಡ ಅದೇ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸಗಳು ನಡೀತಾ ಇದ್ದಾವೆ, ಸ್ವಚ್ಛವಾಗಿಟ್ಟಿದ್ದೀರಾ ಅನ್ನೋ ಒಂದು ಹೇಳಿಕೆ ಮನವರಿಕೆ ಆಗುತ್ತೆ. ಹಾಗಾಗಿ ಇದನ್ನ ಕಾರ್ಯಗಳನ್ನು ಮುಂದುವರಿಸ್ಕೊಂಡು ಹೋಗ್ಕೋಬೇಕಂತ ನನ್ನ ಏನು ಈ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಸುಮಾರು ನಾವು ಒಂದು 6 ವರ್ಷದಿಂದ ಮಾಡ್ತಾ ಇದ್ದೀವಿ. ಈ ಮೊದಲು ನಮ್ಮಲ್ಲಿ ಪೌರ ಕಾರ್ಮಿಕರು ಕಡಿಮೆ ಇದ್ದರು. ಹಾಗಾಗಿ ಹೆಚ್ಚಿನ ಜನನ ಸೇರಿಸ್ಕೊಂಡು ಕಾಂಟ್ರಾಕ್ಟಲ್ಲಿ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮ ಸರ್ಕಾರದ ವತಿಯಿಂದ ಸುಮಾರು ಒಂದು 80 ಜನಕ್ಕೆ ನೇರ ಪಾವತಿಯಾಗಿ ಮತ್ತು ಈಗ ಪೌರ ಕಾರ್ಮಿಕರಾಗಿ ಪ್ರಮೋಷನ್ ಸಿಕ್ಕಿದೆ. ಅವ್ರಿಗೆ ಈಗ ನೇರ ಪಾವತಿ ಮೊದಲು 15,000 ಕೊಡ್ತಾ ಇದ್ರು, ಈಗ ಹೆಚ್ಚು ಕಮ್ಮಿ 22,000 ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಧನ್ಯವಾದಗಳನ್ನ ತಿಳಿಸಬೇಕು. ನೀವು ನಮ್ಮ ಮನೆಗಳು ಮತ್ತು ನಮ್ಮ ಗ್ರಾಮದ ರಸ್ತೆಗಳು ಎಲ್ಲ ಸ್ವಚ್ಛಗೊಳಿಸಿ ನಮ್ಮ ಆರೋಗ್ಯನ ನೀವು ಕಾಪಾಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಆರೋಗ್ಯದ ಎಲ್ಲ ಪ್ರಥಮ ಚಿಕಿತ್ಸೆಯಿಂದ ಹಿಡಿದು ಮತ್ತು EMI ಚಿಕಿತ್ಸೆಯಿಂದ ಹಿಡಿದು ಎಲ್ಲದನ್ನು ನಾವು ನಮ್ಮ ನಗರಸಭೆಯಿಂದ ವತಿಯಿಂದ ನಿಮಗೂ ಎಲ್ಲ ಒಳ್ಳೆಯದನ್ನ ಮಾಡ್ತಾ ಇದ್ದೀವಿ. ಇದೇ ರೀತಿ ನೀವು ಒಳ್ಳೆಯ ಕೆಲಸ ಮಾಡ್ಕೊಂಡು ಹೋಗ್ರಿ, ಹಾಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ರಿ ಅಂತ ಹೇಳ್ತಾ ಈ ದಿನ ನಮ್ಮ ನಗರಸಭೆಗೆ ಒಂದು ಮಹತ್ತರವಾದ ದಿನ ಅಂತೇಳಿ ನಾವು ಭಾವಿಸಬೇಕಾಗುತ್ತೆ. ಪ್ರತಿದಿನವೂ ಕೂಡ ಹೆಬ್ಬಗೋಡಿಯ ಎಲ್ಲ ರಸ್ತೆಗಳನ್ನ ಗ್ರಾಮದಲ್ಲಿ ಪ್ರತಿ ಗ್ರಾಮವನ್ನು ಕೂಡ ಸ್ವಚ್ಛವಾಗಿ ಇಟ್ಟಿರ್ತಕ್ಕಂಥ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ನಮ್ಮೆಲ್ಲ ನಗರಸಭಾ ಸದಸ್ಯರ ಪರವಾಗಿ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಪೌರ ಕಾರ್ಮಿಕರು ಪ್ರತಿದಿನ ಅವರ ಜೀವವನ್ನು ಕೂಡ ಲೆಕ್ಕಿಸಿದೆ. ಅಂತ ಸಾಂಕ್ರಾಮಿಕ ರೋಗವಾದಂತಹ ಕೊರೋನಾ ಕಾಲದಲ್ಲೂ ಕೂಡ ಬಂದು ತಮ್ಮ ಸೇವೆಯನ್ನು ತೊಡಗಿಸಿ ಈ ಊರನ್ನ ಸ್ವಚ್ಛತೆಯನ್ನ ಕಾಪಾಡಿದಂತಹ ಅವರಿಗೆ ನಾವು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕೂಡ ಸಾಲದು. ಬಂಧುಗಳೇ, ಈಗ ನೀವು ಮುಂದಿನ ದಿನಗಳಲ್ಲಿ ಏನಿವತ್ತು ಪೌರ ಕಾರ್ಮಿಕರಿದ್ದೀರಿ, ತಾವೆಲ್ಲರೂ ಕೂಡ ನಮ್ಮ ಪೌರಾಯುಕ್ತರು ಹೇಳ್ತಾ ಇದ್ರು, ಪೌರಾಯುಕ್ತರಿಗೆ ಬೇಕಾದಷ್ಟು ಸವಲತ್ತುಗಳನ್ನ ನಮ್ಮ ನಗರಸಭಾ ವತಿಯಿಂದ, ಸರ್ಕಾರದ ವತಿಯಿಂದ ಬರ್ತವೆ. ಅದೆಲ್ಲ ಕೂಡ ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ, ತಮ್ಮ ಮಕ್ಕಳ ಆರೋಗ್ಯಕ್ಕಾಗಲಿ, ಮುಂದಿನ ಉನ್ನತ ವ್ಯಾಸಂಗಕ್ಕೆ ಇನ್ನೂ ಅನೇಕ ತಾವು ಮನೆಗಳನ್ನ ನಿರ್ಮಾಣ ಮಾಡಿದಾಗ ಸರ್ಕಾರದಿಂದ ಸಹಾಯಧನಗಳಾಗಿರ್ಬೋದು, ಇನ್ನೂ ಅನೇಕವಾದಂತಹ ಕಾರ್ಯಕ್ರಮಗಳು ನಿಮಗೋಸ್ಕರ ಇದೆ. ತಾವೆಲ್ಲರೂ ಕೂಡ ಬಳಸ್ಕೊಳ್ಬೇಕು. ಇನ್ನು ಕೆಲವರೆಲ್ಲ ಕೂಡ ಪೌರ ಕಾರ್ಮಿಕರನ್ನ ತುಂಬಾ ಕೀಳಾಗಿ ಮಾಡ್ತಾರಂತಹ ಮನಸ್ಥಿತಿಗಳಂತವ್ರು ಇನ್ನೂ ಕೂಡ ಇದ್ದಾರೆ. ದಯಮಾಡಿ ಅವರೆಲ್ಲ ಚೇಂಜ್ ಮಾಡ್ಕೊಳ್ಬೇಕು. ಏನಿವತ್ತು ನಾವು ಸೈನಿಕರನ್ನ ಆ ರೀತಿ ಭಾವಿಸ್ತಕ್ಕಂಥದ್ದು, ನಾವು ಇವತ್ತು ಸ್ವಚ್ಛತಾ ಸೈನಿಕರಿಗೆ ನಾವು ಮತ್ತೊಮ್ಮೆ ನಮನವನ್ನು ಸಲ್ಲಿಸುವಂತ ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಜನಸಾಮಾನ್ಯರ ಒಂದು ಆರೋಗ್ಯದ ದೃಷ್ಟಿಯಿಂದ ಸ್ವಚ್ಛತೆಯನ್ನು ಮಾಡೋದ್ರ ಮುಖಾಂತರ ಸ್ವಚ್ಛವಾಗಿರ್ತಕ್ಕಂಥ ತಾವೇನು ಪೌರ ಕಾರ್ಮಿಕರಿದ್ದಾರೆ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು, ಅಭಿನಂದನೆಗಳು. ಯಾಕೆಂದರೆ ಪ್ರತಿಯೊಂದು ಬೀದಿನಲ್ಲೂ ಕೂಡ ಇವತ್ತು ಕಸ ಇರ್ಬೋದು, ಬೇರೆ ಬೇರೆ ರೀತಿಯಾದಂಥ ಸ್ವಚ್ಛತೆ ಮಾಡುವಂಥದ್ದು ಇರ್ಬೋದು, ಇವೆಲ್ಲರೂ ಕೂಡ ತಾವು ಮಾಡ್ಕೊಂಡು ಬರ್ತಾ ಇದ್ದೀರಿ. ಯಾರೋ ಒಬ್ಬರು ತಮಗೆ ವಹಿಸಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಯಾವುದೋ ಒಂದು ಭಾಗದಲ್ಲಿ ನಿರ್ವಹಿಸದೇ ಇದ್ದಂಥ ಸಂದರ್ಭದಲ್ಲಿ ತುಂಬ ಜನ ಎಲ್ಲ ಪೌರ ಕಾರ್ಮಿಕರು ಕೂಡ ಒಂದೇ ದೃಷ್ಟಿನಲ್ಲಿ ಏನಪ್ಪ ಇಲ್ಲಿ ಕೆಲಸ ಮಾಡಿಲ್ಲ ಸರಿಯಾಗಿ, ಈ ಭಾಗದಲ್ಲಿ ಕಸ ಎಲ್ಲ ಹಂಗೆ ಇದೆ ಅಂತೇಳಿ ಯಾರೋ ಒಬ್ಬರು ಮಾಡುವಂಥ ಕೆಲಸಗಳಿಗೆ ಎಲ್ಲರನ್ನೂ ಕೂಡ ದೂಷಿಸುವಂಥ ಒಂದು ವ್ಯವಸ್ಥೆ ಆಗ್ತದೆ. ನಿಮ್ಮನ್ನು ನಂಬಿ ಆ ಭಾಗದಲ್ಲಿ ನಿಮಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ನೀವು ಆ ಜವಾಬ್ದಾರಿಯನ್ನು ನಿಮ್ಮ ಕೈಲಾದಷ್ಟು ಕೂಡ ಪ್ರಾಮಾಣಿಕವಾಗಿ ಮಾಡಿ. ಯಾವತ್ತೂ ಕೂಡ ನಾವು ಪ್ರಾಮಾಣಿಕವಾಗಿ ಏನೇ ಕೆಲಸ ಮಾಡೋದು ಕೂಡ ಅದಕ್ಕೆ ತುಂಬ ಗೌರವ ಸಿಗುತ್ತೆ. ಯಾರೇ ಇರಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಅಧಿಕಾರಿ ವರ್ಗ ಇರ್ಬೋದು, ಪೌರ ಕಾರ್ಮಿಕರಿರ್ಬೋದು, ನಮ್ಮ ನಗರಸಭೆಯ ಸದಸ್ಯರಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಜವಾಬ್ದಾರಿ ವಹಿಸ್ಕೊಂಡಿರ್ತಕ್ಕಂಥವ್ರು, ಅವರ ಒಂದು ಜವಾಬ್ದಾರಿಯನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ರೆ ಅವರಿಗೆ ತುಂಬ ಗೌರವ ಸಿಗುವಂಥ ಒಂದು ವ್ಯವಸ್ಥೆ ಎಲ್ಲೂ ಕೂಡ ನಮಗೆ ಕಣ್ಣು ಮುಂದೆ ನೋಡಿದ್ದೇವೆ. ಅದನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂಥದ್ದು ನನ್ನ ವಿಶೇಷವಾದಂಥ ಒಂದು ಮನವಿ. ಅದೇ ರೀತಿ ಇವತ್ತು ಪೌರ ಕಾರ್ಮಿಕರು ಸುಮಾರು ವರ್ಷಗಳಿಂದ ಪಂಚಾಯತಿನಲ್ಲಿ ಕೆಲಸ ಮಾಡ್ಕೊಂಡಿದ್ದರು. ಅವರನ್ನು ನಗರಸಭೆಯ ಮತ್ತು ಪೌರ ಕಾರ್ಮಿಕರನ್ನ ಕೂಡ ನೇಮಕ ಮಾಡಿರ್ತಕ್ಕಂಥದ್ದು. ಪಂಚಾಯತಿನಲ್ಲಿ
ಕೆಲಸ ಮಾಡಿ ಮತ್ತೆ ನಗರಸಭೆ ಆದಮೇಲೆ 2018ರಲ್ಲಿ ಸುಮಾರು 6 ಜನ ಪೌರ ಕಾರ್ಮಿಕರನ್ನ ಪರ್ಮನೆಂಟ್ ಕಾಯಂಗೊಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 2024ರಲ್ಲಿ ಕೂಡ 67 ಜನ ಕಾರ್ಮಿಕರನ್ನ ಇವತ್ತು ಕಾಯಂಗೊಳಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕಾಯಂ ಆಗದೆ ಉಳಿದಿರ್ತಕ್ಕಂಥ ಸಿಬ್ಬಂದಿ 2, ಅದರಲ್ಲಿ ಚಾಲಕರು 20 ಜನ, UGD ಸಿಬ್ಬಂದಿ 5 ಜನ. ಇದು ಯಾಕೆ ಪೆಂಡಿಂಗ್ ಇದೆ ಅಂತಲೇ ನನಗೆ ಗೊತ್ತಿಲ್ಲ, ಸರ್ಕಾರದಿಂದ ಏನಾದರೂ ಕೂಡ ನಿರ್ದೇಶನ ಬಂದಿಲ್ವಾ ಅಂತ. ಅವ್ರನ್ನೂ ಕೂಡ ಪರ್ಮನೆಂಟ್ ಆಗಿ ಮಾಡ್ಕೊಳ್ಬೇಕು, ಯಾಕಂದರೆ ಅದನ್ನೇ ನಂಬಿರ್ತಕ್ಕಂಥವ್ರು. ಇವತ್ತು 15,000 ಕೊಡುವಂಥ ಜಾಗದಲ್ಲಿ ಇವತ್ತು 28,000 ರೂಪಾಯಿ ಸರ್ಕಾರದ ಒಂದು ನೌಕರರಾಗಿ ನಾವು ನೇಮಕ ಆಗ್ತೀವಿ. ನೇಮಕ ಆದಾಗ 28,000 ರೂಪಾಯಿ ತಮಗೆ ಪ್ರತಿ ತಿಂಗಳು ಕೂಡ ಸಂಬಳ ಬರ್ತದೆ. ಅವಾಗ ನೀವು ನೆಮ್ಮದಿಯಾಗಿ ನಿಮ್ಮ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಯಲ್ಲಿ ಇವತ್ತು ತಮಗೆಲ್ಲರೂ ಕೂಡ ಬೆಳಗ್ಗೆ ಹೊತ್ತು ಟಿಫನ್ನು, ಅದ್ರ ಜೊತೆಯಲ್ಲಿ ಮೊಟ್ಟೆ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಸರ್ಕಾರ ನಿಮ್ಮಗಳ ಒಂದು ಹಿತದೃಷ್ಟಿಯಿಂದ ಬೆಳಗ್ಗೆ ಟಿಫನ್ ಕೊಡ್ತಾ ಇರ್ತಕ್ಕಂಥದ್ದು, ಮೊಟ್ಟೆ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಇವತ್ತು 5 ಲಕ್ಷ ರೂಪಾಯಿಗಳ ಮೆಡಿಕ್ಲೇಮ್, ಅಂದರೆ ನೀವು 5 ಲಕ್ಷ ರೂಪಾಯಿವರೆಗೂ ಕೂಡ ಏನಾದರೂ ಕೂಡ ಸಮಸ್ಯೆ ಆದರೆ ಕ್ಲೇಮ್ ಮಾಡ್ಕೋಬೋದು. ಅದಕ್ಕೂ ಕೂಡ ಸರ್ಕಾರ ಇವತ್ತು ತಮಗೆ ಆ ಸೌಲಭ್ಯವನ್ನು ಕೂಡ ಒದಗಿಸ್ಕೊಟ್ಟಿದೆ. ಅದೇ ರೀತಿಯಾಗಿ ವಾರ್ಷಿಕ 17,000 ರೂಪಾಯಿ ತಿಂಗಳಿಗೆ ವಾರ್ಷಿಕವಾಗಿ 17,000 ರೂಪಾಯಿ ತಮಗೆ ಜೀವ ವಿಮೆ LIC ಬಾಂಡ್ ಕೂಡ ತಮಗೆ ಸಿಕ್ಕಿದೆ ಅಂತೇಳಿ ಭಾವಿಸ್ತಾನೆ. ಮತ್ತು ಅದೇ ರೀತಿಯಾಗಿ ತಮ್ಮ ಗೃಹಭಾಗ್ಯ ಯೋಜನೆ ಅಡಿಯಲ್ಲಿ ಅದರ ಸೌಲಭ್ಯವನ್ನು ಕೂಡ ಪೌರ ಕಾರ್ಮಿಕರಿಗೆ ಸಿಗ್ತಾ ಇದೆ ಅಂತೇಳಿ ನನಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಪ್ರತಿಯೊಬ್ಬ ಪೌರ ಕಾರ್ಮಿಕರು ಕೂಡ ವರ್ಷಕ್ಕೊಮ್ಮೆ ಎಲ್ಲರೂ ಕೂಡ ಚೆಕಪ್ ಮಾಡ್ಕೊಳ್ಳೋದಕ್ಕೆ ಮಾಸ್ಟರ್ ಚೆಕಪ್ ಕೂಡ ಇರ್ತದೆ. 3 ತಿಂಗಳಿಗೆ ಒಂದು ಸಾರಿ ಸಾಮಾನ್ಯ ಆರೋಗ್ಯ ತಪಾಸಣೆ ಶಿಬಿರವನ್ನು ಕೂಡ ತಾವು ಮಾಡ್ಕೊಳ್ಬೋದು ತಾವು. ಅದಕ್ಕೂ ಕೂಡ ಸರ್ಕಾರದಿಂದ ನಿಮಗೆ ಸೌಲಭ್ಯವನ್ನು ಒದಗಿಸ್ಕೊಟ್ಟಿದ್ದಾರೆ.
ಇವತ್ತು ನಮ್ಮ ಹೆಬ್ಬಗೋಡಿ ನಗರಸಭೆಯ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಪೌರಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ಪೌರಕಾರ್ಮಿಕರು ಇಲ್ಲ ಅಂತ ಹೇಳಿದ್ರೆ ಸ್ವಚ್ಛತೆಯೂ ಇರೋದಿಲ್ಲ ಮತ್ತು ಯಾವುದೇ ಭಾಗದಲ್ಲೂ ಕೂಡ ಎಲ್ಲೂ ಕೂಡ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗಲ್ಲ. ಅವರಿಗೆ ಸರ್ಕಾರದಿಂದನೂ ಕೂಡ ಅನೇಕ ಸೌಲಭ್ಯಗಳನ್ನು ಇವತ್ತು ಒದಗಿಸ್ಕೊಟ್ಟಿದ್ದಾರೆ. ಆ ಸೌಲಭ್ಯಗಳನ್ನು ಒದಗಿಸೋದ್ರ ಜೊತೆಯಲ್ಲಿ ಮತ್ತು ಅವ್ರಿಗೆ ವಿಶೇಷವಾಗಿ ನಗರಸಭೆಯಿಂದನೂ ಕೂಡ ಇವತ್ತು ಏನು ಬೀರುಗಳು ಕೊಡುವಂಥದ್ದು ಮತ್ತು ಅವರ ಮಕ್ಕಳಿಗೆ ಎಜುಕೇಷನ್ನು ದೃಷ್ಟಿಯಿಂದ ಅವರುಗಳಿಗೆ ವಿಶೇಷ ಒಂದು ಅನುದಾನವನ್ನು ಕೊಟ್ಟಿರ್ತಕ್ಕಂಥದ್ದು, ಇವೆಲ್ಲನೂ ಕೂಡ ಮಾಡಿದಾಗ ಅವ್ರಿಗೂ ಕೂಡ ಒಂದು ಖುಷಿ ಆಗ್ತದೆ ಮತ್ತು ಅವ್ರ ಕಷ್ಟಕ್ಕೂ ಕೂಡ ಸಹಾಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಕಾರ್ಯಕ್ರಮ ಮತ್ತು ನಮ್ಮ ನಗರಸಭೆ ವ್ಯಾಪ್ತಿನಲ್ಲಿ ಸುಮಾರು 67 ಜನ, ಒಟ್ಟಾರೆಯಾಗಿ 67 ಜನಕ್ಕೆ ಈಗಾಗಲೇ ಪರ್ಮನೆಂಟ್ ಆಗಿದೆ. ಇನ್ನೂ ಒಂದಷ್ಟು ಜನ ಪೆಂಡಿಂಗ್ ಇದೆ. ಅದನ್ನು ಕೂಡ ಸರ್ಕಾರದ ಒಂದು ನಿರ್ದೇಶನ ಇವಾಗಲೇ CM ಕಡೆಯಿಂದ ಆಗಿದೆ. ಅದು ಕೂಡ ಕೆಲವೇ ದಿನಗಳಲ್ಲಿ ಆಗ್ತದೆ. ಯಾಕಂದರೆ ಅವರಿಗೆ ಭದ್ರತೆ ಇಲ್ಲ ಅಂತ ಹೇಳಿದ್ರೆ ಅವ್ರು ತುಂಬ ಕಷ್ಟ ಆಗ್ತದೆ, ಕಷ್ಟ ಜೀವಿಗಳು. ಅಂಥ ಕೆಲಸವನ್ನು ಸರ್ಕಾರನೂ ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ನಗರಸಭೆಯೂ ಕೂಡ ಉತ್ತಮವಾದಂಥ ಒಂದು ಕೆಲಸ ಮಾಡ್ಕೊಂಡು ಬರ್ತದೆ. ಧನ್ಯವಾದ. ಏನೆಂದು ಹೆಬ್ಬಗೋಡಿ ನಗರಸಭೆ ಕಾರ್ಯಾಲಯದಿಂದ ಒಂದು ಪೌರ ಕಾರ್ಮಿಕರ ದಿನಾಚರಣೆ ಎಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮ ಕಳೆದ 2 ಡೇಟ್ಗಳು ಮುಂದೂಡಿ ಇಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಾಗಿದೆ. ಈ ನಗರಸಭೆ ಕಾರ್ಯಾಲಯದಲ್ಲಿ ಕಳೆದ 5-6 ವರ್ಷಗಳಿಂದ ಈ ಒಂದು ಪೌರ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪೌರ ಕಾರ್ಮಿಕರದ್ದು ಬಹಳ ಪಾತ್ರ ಇದೆ ನಗರಸಭೆಯಲ್ಲಿ. ಯಾಕಂದರೆ ಅವರೊಂದು ಸ್ವಚ್ಛತೆಯನ್ನು ಅವರೇ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥವರಿಗೆ ವರ್ಷ ಪೂರ್ತಿ ದುಡಿದಿರ್ತಾರೆ. ಅಂಥವರಿಗೆ ವರ್ಷದಲ್ಲಿ ಒಂದು ದಿವಸ ಅವರಿಗೆ ಒಂದು ಸನ್ಮಾನ ಮಾಡಿ ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಒಂದು ಸಮಾಜದಲ್ಲಿ ಗುರುತಿಸಬೇಕು ಅಂತ ಒಂದು ಕಾರ್ಯಕ್ರಮವನ್ನು ಇಂದು ಮಾಡಿದ್ದೀವಿ. ಅದೇ ರೀತಿ ಅವರಿಗೆ ಈ ಒಂದು ವಿಶೇಷವಾಗಿ ಕಳೆದ 1 ತಿಂಗಳಿಂದಗಡೆ ಒಂದು ಕ್ರೀಡಾಕೂಟವನ್ನು ಸಹ ಏರ್ಪಡೆ ಮಾಡಿ ಅದೆಲ್ಲ ಭಾಗಿಯಾಗಿ ಅವರೆಲ್ಲ ಒಂದು ಉತ್ಸಾಹವಾಗಿ ಒಂದು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ಅವರು ತಮ್ಮ ಸಮಯ ಕಳೆದಿದ್ದಾರೆ. ಇಂದು ಅವರಿಗೆಲ್ಲ ಒಂದು ವಿಶೇಷ ಒಂದು ಕಾರ್ಯಕ್ರಮ ಇತ್ತು. ಎಲ್ಲ ಗೌರವಾನ್ವಿತ ಸದಸ್ಯರುಗಳು, ಅಧ್ಯಕ್ಷಗಳು, ಉಪಾಧ್ಯಕ್ಷಗಳು ಮತ್ತು ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ನಗರಸಭೆ ಕಾರ್ಯಾಲಯದ ಆಡಳಿತ ವರ್ಗದವರು, ಪೌರ ಕಾರ್ಮಿಕರು ಸೇರಿಕೊಂಡು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ. ಅವರಿಗೆ ಇನ್ನೂ ಹೆಚ್ಚಿನ ದಿನಗಳಲ್ಲಿ ಮುಂದೆ ಒಳ್ಳೆಯ ರೀತಿಯಾಗಿ ಅವರನ್ನು ಗುರುತಿಸಿ ಒಳ್ಳೆಯ ಕಾರ್ಯಕ್ರಮ ಮಾಡಬೇಕು. ಅವರಿಗೆ ಈಗಾಗಲೇ ಕಳೆದ ಬಾರಿ ಏನು ಒಂದು ಸೌಕರ್ಯ ಕೊಟ್ಟಿದ್ದರು ಅದರಿಂದ ಹೆಚ್ಚಾಗಿ ಸಲಿ ಮತ್ತೆ ಅವರಿಗೆ ಒಂದು ಆರೋಗ್ಯ ತಪಾಸಣೆ ಇರ್ಬೋದು, ಮತ್ತು ಅವರಿಗೆ ಉಡುಗೊರೆ ಆಗಲಿ ಇಂಥವೆಲ್ಲ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ವಿ. ಈ ಕಾರ್ಯಕ್ರಮಗಳು ಯಶಸ್ವಿ ಆಗಬೇಕಾದ್ರೆ ಪ್ರಮುಖವಾಗಿ ನಮ್ಮ ಇದಕ್ಕೆ ಪಾತ್ರರಾದ ನಗರಸಭೆ ಒಂದು ಪೌರಾಯುಕ್ತರಂತ ರಾಜೇಂದ್ರ ಅವರು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರು, ನಾವು ಸಹ ಹೆಚ್ಚಿನ ಇದಕ್ಕೆ ಜವಾಬ್ದಾರಿ ತಗೊಂಡು ಈ ಒಂದು ಕಾರ್ಯವನ್ನು ಯಶಸ್ವಿ ಮಾಡಿದ್ದೀವಿ. ಈ ತಮ್ಮ ಮುಖೇನ ಈ ಒಂದು ಕಾರ್ಯಕ್ರಮವಾಗಿ ಯಶಸ್ವಿ ಮಾಡಿಕೊಟ್ಟ ಎಲ್ಲ ನಮ್ಮ ಪೌರ ಕಾರ್ಮಿಕರ ಬಂಧುಗಳಿಗೆ ಮತ್ತು ಆಡಳಿತ ವರ್ಗದವರಿಗೆ ತುಂಬ ಧನ್ಯವಾದಗಳು ಅರ್ಪಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಗರಸಭಾ ವತಿಯಿಂದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿತ್ತು. ಇಲ್ಲಿ ಆನೇಕಲ್ ಶಾಸಕರಾದ ಶಿವಣ್ಣ ಅವರು ಬಂದಿದ್ದರು, ನಗರಸಭಾ ಸದಸ್ಯರು ಬಂದಿದ್ದರು, ಪೌರಾಯುಕ್ತರು, ಆಡಳಿತ ವರ್ಗದವರು, ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಪ್ರೀತಿಯ ಪೌರ ಕಾರ್ಮಿಕರು ಎಲ್ಲ ಒಟ್ಟುಗೂಡಿ ಬಹಳ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಣೆ ಮಾಡಿದ್ವಿ. ಇನ್ನೂ ಅವರು ಹಗಲು ರಾತ್ರಿ ಅಂದಿರ, ಮಳೆ ಬಿಸಿಲು ಅಂದಿರ ಕಷ್ಟ ಬಿದ್ದು ನಮಗೋಸ್ಕರ ಕೆಲಸ ಮಾಡ್ತಾರೆ. ನಮ್ಮ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಅವ್ರಿಗೆ ಈ ಮೂಲಕ ನಾನು ಕೋಟಿ ನಮನ ಹೇಳೋಕ್ಕೆ ಇಷ್ಟ ಬೀಳ್ತೀನಿ. ಪೌರ ಕಾರ್ಮಿಕರ ದಿನಾಚರಣೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ನಮ್ಮ ಹೆಬ್ಬಗೋಡಿ ನಗರಸಭೆಯಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ತುಂಬ ರುಜುಬುರಿನಿಂದ ಆಚರಣೆ ಮಾಡಿದ್ದೀವಿ. ಅವರ ಶ್ರಮೆ ನಾವಾದರೂ ಮಾಡೋಕ್ಕಾಗಲ್ಲ. ಬೆಳಗ್ಗೆ 6 ಗಂಟೆಯಿಂದ ತುಂಬ ವಾರ್ಡ್ಗಳಲ್ಲಿ ತುಂಬ ಸ್ವಚ್ಛವಾಗಿ ನಡೆಸ್ಕೊಡ್ತಾರೆ. ಅವ್ರಿಗಿನ್ನೂ ಏನು ಬೇಕೋ ನಾವು ಸೌಕರ್ಯ ಮಾಡಿಕೊಡೋಕ್ಕೆ ಇದು ಮಾಡ್ತೀವಿ. ನಾನು 2 ಮಾತು ಹೇಳೋದು ಮುಗಿಸ್ತೀನಿ. ಹೆಬ್ಬಗೋಡಿ ನಗರಸಭಾ ವತಿಯಿಂದ ಪೌರ ಕಾರ್ಮಿಕ ದಿನಾಚರಣೆಯನ್ನು ಸಹ ಹಮ್ಮಿಕೊಂಡು ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣ ಸಾಹೇಬರು ಬಂದಿದ್ದರು. ಹಾಗೆ ಮಾನ್ಯ ಗೌರವಾನ್ವಿತ ಅಧ್ಯಕ್ಷರು, ಉಪಾಧ್ಯಕ್ಷರು, ನಾಮಿನಿ ಸದಸ್ಯರುಗಳು, ಸ್ಥಾಯಿ ಸಮಿತಿ ಸದಸ್ಯರುಗಳು ಎಲ್ಲ ಸಹ ಬಂದಿದ್ದರು. ಬಹಳ ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮನ ನಾವು ಮಾಡಿಕೊಂಡಿದ್ವಿ. ಅದರ ಜೊತೆಗೆ ಇಂದು ನಮ್ಮ ಪೌರ ಕಾರ್ಮಿಕರಿಗೆ ಪ್ರತಿ ಪೌರ ಕಾರ್ಮಿಕರಿಗೂ ಅವರಿಗೆ ಬಟ್ಟೆಗಳು ಇಟ್ಕೊಳೋದಕ್ಕೆ ಒಂದು ವ್ಯವಸ್ಥೆ ಬೇಕಾಯಿತು. ಅದಕ್ಕೆ ಬೀರು ವ್ಯವಸ್ಥೆನ ಸಹ ನಾವು ಮಾಡಿದ್ವಿ. ಹಿಂದೆ ನಾನು ಇಲ್ಲೇ ವಂಸಂದ್ರದಲ್ಲಿದ್ದಾಗ ಒಂದಿತ್ತು
ಯಾಕಂದರೆ ನಮ್ಮಲ್ಲಿ ನಾನು ಬಡತನದಿಂದನೇ ಬಂದಿರೋಂಥದ್ದು ವ್ಯಕ್ತಿ. ಮನೇಲಿ ಬಟ್ಟೆಗಳು ಇಡೋದಕ್ಕೆ ಏನೂ ಇರಲ್ಲ, ಒಂದು ಗಂಟಲ್ಲಿ ಕಟ್ಕೊತೀವಿ, ಸಣ್ಣ ಪುಟ್ಟ ಚಿಕ್ಕ ಟ್ರಂಕಲ್ಲಿ ಇಟ್ಕೊತೀವಿ. ಬಟ್ ಅವ್ರಿಗೆ ಒಂದು ವ್ಯವಸ್ಥೆ ಇರಲಿಲ್ಲ, ಬಟ್ಟೆ ಜೋಡಿಸ್ಕೊಂಡು ಕರೆಕ್ಟಾಗಿ ವ್ಯವಸ್ಥಿತವಾಗಿ ಇಟ್ಕೊಳಕ್ಕೆ ಒಂದು ಬೀರು ಬೇಕು ಅಂತ ನನಗೆ ಅವನಿಗೆ ಕೇಳಿದ್ರು. ಆ ಒಂದು ದೃಷ್ಟಿಯಿಂದ ಪ್ರತಿ ಪೌರ ಕಾರ್ಮಿಕರು ಹಾಗೆ ನಮ್ಮ ನೀರು ಸರಬರಾಜು ಸಹಾಯಕರು ಒಟ್ಟು 160 ಬೀರುಗಳು ಕೂಡ ವ್ಯವಸ್ಥೆ ಇವತ್ತು ಮಾಡಿದ್ವಿ. ಹಾಗೆ ನಮ್ಮ ಪೌರ ಕಾರ್ಮಿಕರಿಗೆ ಸಹಾಯಧನ ಅಂದರೆ ಪ್ರತಿ ವರ್ಷ ನಾವು 7,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಅದನ್ನು ನಾವು ಇವತ್ತು ಕೊಟ್ಟಿದ್ವಿ, ಮಾನ್ಯ ಶಾಸಕರ ಮುಖಾಂತರ ನಾವು ಕೊಟ್ಟಿದ್ವಿ. ಪ್ರತಿ ಪೌರ ಕಾರ್ಮಿಕರು ಸನ್ಮಾನ ಕಾರ್ಯಕ್ರಮಕ್ಕಂದ್ರೆ ನಾವು ಅಧಿಕಾರಿಗಳು ಎಲ್ಲಿ ಬೇಕಾದ ಸನ್ಮಾನ ಮಾಡ್ಕೊತೀವಿ. ನಮ್ಮ ದೇಶನ ಹೇಗೆ ಕಾಯ್ತಾರೋ ಹೇಗೆ ಸೈನಿಕರು, ಹಾಗೆ ನಮ್ಮ ಪ್ರತಿ ಊರನ್ನು ಕಾಯುವಂಥದ್ದು ಪೌರ ಕಾರ್ಮಿಕರನ್ನೇ. ಆ ಒಂದು ಸದುದ್ದೇಶದಿಂದ ಇವತ್ತು ನಾವು ನಮ್ಮ ಪೌರ ಕಾರ್ಮಿಕರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವರಿಗೆ ಊಟದ ವ್ಯವಸ್ಥೆ, ವೆಜ್ಜು ಮತ್ತು ನಾನ್ ವೆಜ್ ಊಟದ ವ್ಯವಸ್ಥೆನೂ ಸಹ ಇವತ್ತು ಮಾಡ್ಕೊಂಡಿದ್ವಿ. ಬಹಳಷ್ಟು ಅರ್ಥಪೂರ್ವಕ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸದಸ್ಯರುಗಳು ಸಹ ಸಹಕಾರ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಪತ್ರಿಕಾ ಮಾಧ್ಯಮದರು ಎಲ್ಲ ಸಹ ಬಂದು ಬಹಳಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನಗರಸಭಾ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.